8ನೇ ತರಗತಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳೇ, ಈ ದಿನ ನಾವು ಪೂರಕ ಪಾಠ ಆಹುತಿ, ಕೊಡಗಿನ ಗೌರಮ್ಮ ಅವರು ಬರೆದಿರುವ ಪೂರಕ ಪಾಠವಾದ ಆಹುತಿ ಪಾಠವನ್ನು ನಾವು ನೋಡೋಣ. ಮಕ್ಕಳೇ, ಈ ಪೂರಕ ಪಾಠದಲ್ಲಿ ಕವಿ ಪರಿಚಯ ಅಷ್ಟು ಇಂಪಾರ್ಟೆಂಟಾಗಿ ಇರುವುದಿಲ್ಲ, ಮತ್ತು ಪೂರಕ ಪಾಠದಿಂದ ಕವಿ ಪರಿಚಯ ಬರೋದಿಲ್ಲ. ಆದ್ದರಿಂದ ಕವಿ ಪರಿಚಯ ಇಲ್ಲಿ ಅವಶ್ಯಕತೆ ಇರೋದಿಲ್ಲ. ಆದರೆ ಈ ಪಾಠವನ್ನು ಯಾರು ಬರೆದಿದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಕೊಡಗಿನ ಗೌರಮ್ಮ ಎನ್ನುವ ಕವಿಯತ್ರಿ ಈ ಆಹುತಿ ಪಾಠವನ್ನು ಬರೆದಿದ್ದಾರೆ. ಇದು ಪೂರಕ ಪಾಠ ಅಷ್ಟೇ, ಪೂರ್ತಿ ಕಥೆ ರೀತಿ ರೂಪದಲ್ಲಿ ಇರ್ತದೆ. ಇದೇನು ಜಾಸ್ತಿ ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ. ನಾನು ಓದ್ಕೊಳ್ತಾ ಹೋಗ್ತೀನಿ, ನೀವು ಪಾಠವನ್ನು ನೋಡ್ಕೊಳ್ತಾ ಕೇಳಿ ಅರ್ಥ ಮಾಡ್ಕೊಳ್ಳಿ. ಪಾಠ ಪ್ರಾರಂಭ ಮಾಡ್ತೀನಿ. ಮಕ್ಕಳೇ, ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಇಲ್ಲ ಅಂದರೆ ಈ ವಿಡಿಯೋದಲ್ಲಿ ನಾನು ಪಠ್ಯಪುಸ್ತಕ ಸಹಿತ ವಿಡಿಯೋ ಮಾಡಿದ್ದೇನೆ, ಅದನ್ನು ಗಮನವಿಟ್ಟು ನೋಡಿ ಮತ್ತು ಕೇಳಿ. ಪೂರಕ ಪಾಠ 3 ಆಹುತಿ. ಬರೆದಿರುವವರು ಕೊಡಗಿನ ಗೌರಮ್ಮ. ಇಲ್ಲಿ ಇದು ಕಾದಂಬರಿ ರೂಪದಲ್ಲಿದೆ, ನಾನು ಓದ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾನು MA ಪಾಸಾಗಿದ್ದೆ. ನನ್ನ ತಂದೆ ತಾಯಿಯವರು ನನಗೆ ಮದುವೆ ಮಾಡಬೇಕೆಂದು ಹೆಣ್ಣು ಹುಡುಕುತ್ತಿದ್ದರು. ಅಂತೂ ಕಡೆಗೆ ಹುಡುಗಿಯೂ ನಿಶ್ಚಯವಾದಳು. ನಮ್ಮ ಮನೆಯಿಂದ 12 ಮೈಲಿ ದೂರದಲ್ಲಿದ್ದ ಒಂದು ಹಳ್ಳಿಯಲ್ಲಿ ಅವಳ ಮನೆ. ಅವಳಿಗೂ ತಂದೆ ತಾಯಿ ಇದ್ದರು, ಆದರೆ ಅವರು ಬಹಳ ಬಡವರಂತೆ. ನನಗೇನೋ ಐಶ್ವರ್ಯವಂತರ ಅಳಿಯನಾಗಬೇಕೆಂದು ಬಹಳ ಆಸೆ ಇತ್ತು. ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರನಾಗಬೇಕೆಂದು ಬಲವಾದ ಇಚ್ಛೆ. ಇಂಗ್ಲೆಂಡಿಗೆ ಹೋಗಬೇಕಾದರೆ ಹಣ ಬೇಕು. ನನಗಾಗಿ ತುಂಬ ಹಣ ಖರ್ಚು ಮಾಡುವಷ್ಟು ಅನುಕೂಲವು ನನ್ನ ತಂದೆಗಿರಲಿಲ್ಲ. ಐಶ್ವರ್ಯವಂತರ ಅಳಿಯನಾದರೆ ನಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬಹುದಾಗಿತ್ತು. ಆದುದರಿಂದ ಆ ಬಡವರ ಹುಡುಗಿಯನ್ನು ಮದುವೆಯಾಗಲು ನನಗೆ ಮನಸ್ಸಿರಲಿಲ್ಲ. ಮಕ್ಕಳೇ, ಈ ಪ್ಯಾರದ ಸಾರಾಂಶ ಏನಪ್ಪ ಅಂದರೆ, ಈ ಆಹುತಿ ಪಾಠ ಅಂದರೆ ಆಹುತಿ ಅನ್ನುವಂತಹ ಒಂದು ಕಥೆಯಲ್ಲಿ ಏನಪ್ಪ ಬರ್ತಾ ಇದೆ ಅಂದರೆ, ಈ ಕಥೆಯ ಕಥಾನಾಯಕ ತನ್ನ ಕಥೆಯನ್ನು ತಾನೇ ಹೇಳ್ಕೊಳ್ತಾ ಇದ್ದಾನೆ. ತಾನೇ ನಾನು ಅಂದರೆ ಈ ಪಾಠದಲ್ಲಿ ಬರುವಂತಹ, ಅಂದರೆ ಈ ಕಥೆಯಲ್ಲಿ ಬರುವಂತಹ ಕಥಾನಾಯಕ ನಾನು ಅಂತ ಹೇಳಿದ್ರೆ ನಾನು ಅಲ್ಲ ಅಥವಾ ನೀವು ಅಲ್ಲ, ಈ ಪಾಠದಲ್ಲಿ ಬರುವ ಕಥಾನಾಯಕ. ಅವನು MA ಪಾಸಾಗಿದ್ದ. ತಂದೆ ತಾಯಿಗಳು ಅವನಿಗೆ ಮದುವೆ ಮಾಡಬೇಕು ಅಂತ ಹುಡುಗಿನ ಹುಡುಕ್ತಾಯಿದ್ರು. ಆದರೆ ಇವನಿಗೆ ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ ಆಗಬೇಕು, ಇನ್ನೂ ಜಾಸ್ತಿ ಓದಬೇಕು ಅಂತ ಆಸೆ ಇತ್ತು. ಆ ಆಸೆ ಪೂರೈಸ್ಕೊಳ್ಳಿಕ್ಕೆ ಅವನ ತಂದೆ ಹತ್ರ ಹಣ ಇರಲಿಲ್ಲ, ಇವನ ಹತ್ರನೂ ಹಣ ಇರಲಿಲ್ಲ. ಅದಕ್ಕೆ ಯಾರಾದರೂ ಐಶ್ವರ್ಯವಂತರ ಮನೆ ಹುಡುಗಿನ ಮದುವೆ ಆದರೆ ಅವರು ನನಗೆ ಬ್ಯಾರಿಸ್ಟರ್ ಓದೋದಕ್ಕೆ ಇಂಗ್ಲೆಂಡ್ಗೆ ಕಳಿಸ್ಕೊಡ್ತಾರೆ, ನಾನು ಆರಾಮಾಗಿ ಇವಾಗ ಬ್ಯಾರಿಸ್ಟರ್ ಆಗ್ಬೋದು, ಯಾರಾದರೂ ವರದಕ್ಷಿಣೆ ಕೊಡೋರು ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಇಲ್ಲಿ ಈ ಪಾಠದ ಕಥಾನಾಯಕ ಕಾಯ್ತಾ ಇದ್ದ. ಬಡವರ ಮನೆ ಹುಡುಗಿ ಮಾತ್ರ ಅವನು ಒಪ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಶ್ರೀಮಂತರ ಮನೆ ಹುಡುಗಿ ಮದುವೆ ಮಾಡಿಕೊಂಡ್ರೆ ನಾನು ಇಂಗ್ಲೆಂಡ್ಗೆ ಹೋಗಿ ದೊಡ್ಡ ಮತ್ತೆ ಜಾಸ್ತಿ ಲಾ ಓದಿ ಬ್ಯಾರಿಸ್ಟರ್ ಆಗ್ಬೋದು, ಬ್ಯಾರಿಸ್ಟರ್ ಓದ್ಕೊಂಡು ಬರ್ಬೋದು, ದೊಡ್ಡ ಹುದ್ದೆಗೆ ಹೋಗ್ಬೋದು ಅಂತ ಅವನ ಮನಸ್ಸಿನಲ್ಲಿ ಇತ್ತು. ಮುಂದೆ ಬನ್ನಿ, 2ನೇ ಪ್ಯಾರಕ್ಕೆ ಬನ್ನಿ. ನನ್ನ ತಂಗಿ ವಿಜಯ, ಆಕೆಯನ್ನು ನಾನು ವಿ ಎಂದು ಕರೆಯುತ್ತಿದ್ದೆ. ಆಕೆ, ಅಣ್ಣ, ಆ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿಗೆಯೇ ಎಂದು ಅಪ್ಪ ಕೇಳಿದರೆ ಏನು ಎನ್ನುತ್ತೀ ಎಂದಳು. ನಾನೆಂದೆ, ನಾನು ಅವಳನ್ನು ನೋಡಿಯೇ ಇಲ್ಲ, ನಾನು ಏನೆಂದು ಉತ್ತರ ಕೊಡಲಿ? ಹಾಗೆ ವಿಜಯ ಎಂದಳು, ಅಣ್ಣ, ನಾನು ಅವಳನ್ನು ನೋಡಿರುವೆ. ಅವಳು ಎಲ್ಲ ಥರದಲ್ಲೂ ನಿನಗೆ ಯೋಗ್ಯಳಾಗಿದ್ದಾಳೆ. ಓದು ಬರಹ ಗೊತ್ತಿದೆ, ನೋಡುವುದಕ್ಕೆ ಅತಿ ಚೆಲುವೆ. ನಾನಾಗ ಕೇಳಿದೆ, ವರದಕ್ಷಿಣೆ ಎಷ್ಟು ಕೊಡುತ್ತಾರೆ? ವಿಜಯ ಹೇಳಿದಳು, ಅಣ್ಣ, ಅಪ್ಪನಿಗೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟ ಇಲ್ಲ. ಅವರು ಬಹಳ ಬಡವರು. ಆದರೆ ಹುಡುಗಿ ರತಿದೇವಿಯಂತೆ ಇದ್ದಾಳೆ. ಅವರೇ 500 ರೂಪಾಯಿ ಕೊಡುವೆನೆಂದು ಹೇಳಿದ್ದಾರೆ. ಅದನ್ನು ತೆಗೆದುಕೊಳ್ಳುವುದಕ್ಕೂ ಅಪ್ಪನಿಗೆ ಒಪ್ಪಿಗೆ ಇಲ್ಲ. ನಾನು ಹೇಳಿದೆ, ವಿ, ನನಗೆ ಲಂಡನ್ನಿಗೆ ಹೋಗಿ ಲಾ ಕಲಿಯಬೇಕೆಂದು ಇಚ್ಛೆ ಇದೆ. ಅದಕ್ಕಾಗುವ ಖರ್ಚನ್ನು ಕೊಡುವುದಾದರೆ ಮಾತ್ರ ನಾನು ಆ ಹುಡುಗಿಯನ್ನು ಮದುವೆಯಾಗುತ್ತೇನೆ, ಇಲ್ಲದಿದ್ದರೆ ಇಲ್ಲ. ಆಗ ವಿಜಯ, ಅಣ್ಣ, ನೀನು MA ಪದವೀಧರ, ನಿನ್ನ ಬಾಯಿಂದ ಇಂತಹ ಮಾತು ಹೊರಡಬಹುದೇ? ನಿನ್ನನ್ನು ನೀನು ಮಾರಿಕೊಳ್ಳ ಬಯಸುವೆ ಏಕೆ ಎಂದು ಸ್ವಲ್ಪ ಕೋಪದಿಂದಲೇ ಹೇಳಿ ಒಳಗೆ ಹೊರಟು ಹೋದಳು. ಇಲ್ಲಿ ಒಂದು ಹುಡುಗಿನ ನೋಡಿದ್ದಾರೆ ಮನೆಯವರು, ಆದರೆ ಆ ಹುಡುಗಿನ ಇವನು ಇಷ್ಟಪಡ್ತಾ ಇಲ್ಲ. ಅದಕ್ಕೆ ತಂಗಿ ಹೇಳ್ತಾಳೆ, ಅಣ್ಣ, ಹುಡುಗಿ ತುಂಬ ಚೆನ್ನಾಗಿದ್ದಾಳೆ,
ಆದರೆ ಅವರು ದುಡ್ಡು ಕೊಡುವ ಸ್ಥಿತಿಯಲ್ಲಿಲ್ಲ. ಅವರು ಬಡವರು, ತುಂಬ ಓದು ಬರಹ ಕಲ್ತಿದ್ದಾಳೆ, ತುಂಬ ಬುದ್ಧಿವಂತೆ ಮತ್ತು ಬಹಳ ರೂಪವಂತೆ. ನಿನಗೆ ಎಲ್ಲ ರೀತಿಯಲ್ಲೂ ಯೋಗ್ಯವಾಗಿದ್ದಾಳೆ, ಆ ಹುಡುಗಿನ ನೋಡು ಅಂತ ತಂಗಿ ಹೇಳ್ತಾಳೆ. ಆದರೆ ತಕ್ಷಣ ಈ ಕಥಾನಾಯಕ ಕೇಳ್ತಾನೆ, ವರದಕ್ಷಿಣೆ ಎಷ್ಟು ಕೊಡ್ತಾರೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ತಂಗಿ ವಿಜಯ ಹೇಳ್ತಾಳೆ, ಅಪ್ಪನಿಗೆ ವರದಕ್ಷಿಣೆ ತೆಗೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹುಡುಗಿ ಚೆನ್ನಾಗಿ ಅಂತ ಇದ್ದಾಳೆ, 500 ರೂಪಾಯಿ ಬೇರೆ ಕೊಡ್ತಾ ಇದ್ದಾರೆ, ನೀನು ಒಪ್ಪಿಕೋ ಅಂತ ಹೇಳಿ ತಂಗಿ ಅಣ್ಣನಿಗೆ ಹೇಳ್ತಾಳೆ. ಅದಕ್ಕೆ ಅಣ್ಣ ಹೇಳ್ತಾನೆ, ನಾನು ಇಂಗ್ಲೆಂಡ್ಗೆ ಹೋಗಿ ಲಾ ಕಲಿಯಬೇಕೆಂದು ನನಗೆ ತುಂಬ ಇಷ್ಟ ಇದೆ. ಅದರ ಖರ್ಚನ್ನು ಕೊಡುವುದಾದರೆ ಮಾತ್ರ ನನ್ನ ಹುಡುಗಿಯನ್ನು ಮದುವೆ ಆಗ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾನೆ ಕಥಾನಾಯಕ. ಅದಕ್ಕೆ ತಂಗಿ ಹೇಳ್ತಾಳೆ, ನೀನು ಪದವೀಧರ, ನಿನ್ನಂತಹ ಬಾಯಿಯಿಂದ ಈ ತರಹದ ಮಾತು ಹೊರಡಬಹುದೇ? ನಿನ್ನನ್ನು ನೀನು ಮದುವೆಗೋಸ್ಕರ ಮಾರ್ಕೊಳ್ತೀಯಾ? ದುಡ್ಡುಗೋಸ್ಕರ ಮದುವೆಯಲ್ಲಿ ಮಾರ್ಕೊಳ್ತೀಯಾ? ಆ ರೀತಿ ಮಾಡಬೇಡ ಅಂತ ಹೇಳಿ ತುಂಬ ಕೋಪ ಮಾಡಿಕೊಂಡು ಅವಳು ಒಳಗೆ ಹೊರಟೋಗ್ತಾಳೆ. ಮುಂದಿನ ಪ್ಯಾರಕ್ಕೆ ಬನ್ನಿ ಮಕ್ಕಳ. ಜಪ ಮಾಡಿ ಹೊರಗೆ ಬಂದು ಕುಳಿತಿದ್ದೆ. ನನ್ನ ತಂದೆಯೂ ಜಪ ತೀರಿಸಿ ಹೊರಗೆ ಬಂದರು. ನೀನು ವಿಜಯಳ ಹತ್ತಿರ ಮುಂದೆ ಓದಿನ ಖರ್ಚಿಗೆ ಹಣ ಕೊಟ್ಟರೆ ಮದುವೆಯಾಗುತ್ತೇನೆ. ಜಪ ಮುಗಿಸಿ ಹೊರಗಡೆ ಬಂದ ತಂದೆ, ನೀನು ವಿಜಯಳ ಹತ್ರ ಮುಂದಿನ ಓದಿಗೆ ದುಡ್ಡು ಕೊಟ್ಟರೆ ಮದುವೆ ಆಗ್ತೀನಿ ಅಂತ ಹೇಳಿದೆಯಲ್ಲ ಅಂತ ತಂದೆ ಈ ಕಥಾನಾಯಕನನ್ನು ಕೇಳಿದರು. ಎಂದೆಯಂತೆ ಅವರು ಬಡವರು, 6-7 ಹೆಣ್ಣು ಮಕ್ಕಳು ಇದ್ದಾರೆ, ಎಲ್ಲಿಂದ ತಾನೇ ಹಣ ತರಬಲ್ಲರು? ಹುಡುಗಿ ಲಕ್ಷಣವಾಗಿದ್ದಾಳೆ. ನೀನು ದೊಡ್ಡವರ ಅಳಿಯನಾಗಿ ಲಂಡನ್ನಿಗೆ ಹೋಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಈ ಹುಡುಗಿಯನ್ನು ಮದುವೆಯಾದರೆ ಇಲ್ಲೇ ಲಾ ಓದುವ ಖರ್ಚನ್ನು ಹೇಗಾದರೂ ಮಾಡಿ ನಾನು ಕೊಡುತ್ತೇನೆಂದು ಹೇಳಿ ಒಳಗೆ ಹೊರಟು ಹೋದರು. ಅದಕ್ಕೆ ತಂದೆ ಬಂದು ಹೇಳಿದ್ರು, ನೀನು ನಿನ್ನ ತಂಗಿ ಹತ್ರ ಮಾತಾಡ್ತಾ ಇರೋದು ನಾನು ಕೇಳಿಸ್ಕೊಂಡೆ. ನೀನು ಈ ಹುಡುಗಿನೇ ಮದುವೆಯಾಗು, ಲಾ ಓದೋದಕ್ಕೆ ಇಲ್ಲೇ ಲಾ ಓದು, ಇಲ್ಲಿಗಾಗೋಷ್ಟು ಖರ್ಚನ್ನು ನಾನೇ ಕೊಡ್ತೀನಿ ಅಂತ ಹೇಳಿ ನೀನು ದೊಡ್ಡವರ ಅಳಿಯನಾಗಿ ಅವ್ರ ದುಡ್ಡಲ್ಲಿ ನೀನು ಲಂಡನ್ಗೆ ಓದೋಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ತಂದೆ ಆ ರೀತಿ ಮಗನಿಗೆ ಹೇಳಿ ಒಳಗಡೆ ಹೊರಟೋಗ್ತಾರೆ. ಅಂದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಹೊರಗೆ ಹೊರಟೆ. ನನ್ನ ಮನಸ್ಸು ಸಿಟ್ಟಿನಿಂದ ಚಂಚಲವಾಗಿತ್ತು. ಆ ಹುಡುಗಿಯನ್ನು ಮದುವೆಯಾಗುವ ಇಚ್ಛೆ ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ತಂದೆ ಎದುರು ನಿಂತು ಹಾಗೆ ಹೇಳುವ ಧೈರ್ಯ ನನಗಿರಲಿಲ್ಲ. ಆದುದರಿಂದ ಅಂದಿನ ರಾತ್ರಿಯೇ ಮನೆ ಬಿಟ್ಟು ಹೊರಟೆ. ನಮ್ಮ ಹಳ್ಳಿಯಿಂದ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲು ಹೊರಡಲು 10 ನಿಮಿಷವಿದ್ದ ಕಾರಣ ಮದ್ರಾಸಿಗೆ ಒಂದು ಟಿಕೆಟನ್ನು ತೆಗೆದುಕೊಂಡು ಒಂದು ಕಂಪಾರ್ಟ್ಮೆಂಟಿನಲ್ಲಿ ಹೋಗಿ ಕುಳಿತೆ. ನಾನು ಕುಳಿತಲ್ಲಿ ಬೇರೆ ಯಾರೂ ಇರಲಿಲ್ಲ. ಮುಂದೇನು ಗತಿಯೇನೆಂದು ಆಲೋಚಿಸುತ್ತಾ ಕುಳಿತಿದ್ದಂತೆಯೇ ನಿದ್ರೆ ಬಂದು ಬಿಟ್ಟಿತು. ಏನೋ ಶಬ್ದವಾದಂತಾಗಿ ಕಣ್ಣು ತೆರೆದು ನೋಡಿದೆ. ನನ್ನೆದುರು ಒಬ್ಬ ಮುದುಕ ಕುಳಿತಿದ್ದನು. ಮುದುಕನಾದರೂ ಹುಡುಗನಂತೆ ಡ್ರೆಸ್ ಮಾಡಿಕೊಂಡಿದ್ದ. ನೋಡಿದ ಕೂಡಲೇ ಮುದುಕನೆಂದು ಗೊತ್ತಾಗುತ್ತಿರಲಿಲ್ಲ. ಅವನು ಹಣವಂತನಾಗಿರಬೇಕೆಂದು ಅವನ ವೇಷಭೂಷಣಗಳಿಂದ ವ್ಯಕ್ತವಾಗುತ್ತಿತ್ತು. ಅವನು ನನ್ನನ್ನೇ ನೋಡುತ್ತಾ ಕುಳಿತಿದ್ದರೂ ಮಾತನಾಡುವಂತೆ ತೋರಲಿಲ್ಲ. ನಾನೇ ಮಾತನಾಡಬೇಕಾಗಿ ಬಂತು. ಸ್ವಾಮಿ, ದಯಮಾಡಿ ಗಂಟೆ ಎಷ್ಟೆಂದು ಹೇಳುವಿರಾ ಎಂದು ಕೇಳಿದೆ. ಅವನು ಕೈ ಗಡಿಯಾರವನ್ನು ನೋಡಿ 2 ಗಂಟೆಗೆ 10 ನಿಮಿಷವಿದೆ ಎಂದ. ಆ ಮುದುಕ ತುಂಬ ಮಾತುಗಾರ. ಅವನು ಮಾತಿಗೆ ಪ್ರಾರಂಭಿಸಿದ. ಅಂತೂ ಮದ್ರಾಸಿಗೆ ತಲುಪುವಷ್ಟರಲ್ಲಿ ನಾವಿಬ್ಬರು ಸ್ನೇಹಿತರಾಗಬಿಟ್ಟಿವೆವು. ಇಲ್ಲಿ ಏನಪ್ಪ ಹೇಳ್ತಾ ಇದೆ ಅಂದರೆ, ಈ ಕಥೆಯ ಕಥಾನಾಯಕ ತಂದೆ ಆ ಥರ ಹೇಳಿದ ಮೇಲೆ ಅವನು ಮನೆ ಬಿಟ್ಟು ಹೊರಡಲಿಕ್ಕೆ ಅವನ ಮನಸ್ಸು ಯೋಚನೆ ಮಾಡ್ತು. ಈ ಹುಡುಗಿನ ಮದುವೆ ಆಗೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಸ್ವಲ್ಪನೂ ದುಡ್ಡಿಲ್ಲ, ಈ ಹುಡುಗಿನ ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳಿ ತಂದೆ ಎದುರಿಗೆ ಅದನ್ನು ಹೇಳೋಷ್ಟು ಧೈರ್ಯ ಇಲ್ವಲ್ಲ, ಹೇಳಲಿಕ್ಕಾಗಲ್ವಲ್ಲ. ಅದಕ್ಕೆ ಅವನು ಮನೆ ಬಿಟ್ಟು ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ತಿ ಟಿಕೆಟ್ ತೊಗೊಂಡು ಕೂತ್ಕೊಂಡ್ಬಿಟ್ಟ. ಎಲ್ಲಿಗೆ ಹೋಗುತ್ತೆ ಅಂತಲೂ ಅವನಿಗೆ ಗೊತ್ತಿಲ್ಲ. ಮದ್ರಾಸ್ಗೆ ಹೋಗೋಣ, ಈಗ ನಾನು ಚೆನ್ನೈಗೆ ಹೋಗೋಣ ಅಂತ ಹೇಳಿ ಅವನು ಮದ್ರಾಸ್ಗೆ ಹೋಗೋಣ ಅಂತ ಹೇಳಿ ಟಿಕೆಟ್ ತೊಗೊಂಡು ಕೂತ್ಕೊಂಡ. ಟ್ರೈನಲ್ಲಿ ಬಹಳ ಬೇಗ ಅವನಿಗೆ ನಿದ್ರೆ ಬಂದುಬಿಡ್ತು. ಮತ್ತು ಕಣ್ಬಿಟ್ಟು ಏನೋ ಶಬ್ದ ಆದಂತಾಗಿ ಕಣ್ಬಿಟ್ಟು ನೋಡಿದಾಗ ಎದುರುಗಡೆ ಒಬ್ಬ ವಯಸ್ಸಾದವರು ಕೂತಿದ್ರು. ಅದನ್ನು ನೋಡ್ದ. ಕೊನೆಗೆ ಇವನೇ ಮಾತಿಗೆ ಆರಂಭಿಸ್ದ. ಎಷ್ಟು ನಿಮಿಷ ಇದೆ ಟೈಮು ಹೇಳಿ
ಅಂತ ಹೇಳಿಬಿಟ್ಟು ಕೇಳಿ ಮಾತಿಗೆ ಆರಂಭಿಸ್ದ. ನಂತರ ಅವರು ತುಂಬ ಮಾತಾಡ್ತಾ ಇಬ್ಬರು ಜಾಸ್ತಿನೇ ಫ್ರೆಂಡ್ ಆಗಿಬಿಟ್ರು. ಮದ್ರಾಸ್ ತಲುಪುವಷ್ಟರಲ್ಲಿ ತುಂಬ ಗಾಢವಾದ ಫ್ರೆಂಡ್ಶಿಪ್ ಅವರಲ್ಲಿ ಬೆಳ್ಕೊಂಬಿಡ್ತು. ಇಲ್ಲಿಗೆ ಇಷ್ಟು ಈ ಪ್ಯಾರದ ಸ್ಟೋರಿ. ಈಗ ನೆಕ್ಸ್ಟ್ ಪ್ಯಾರಕ್ಕೆ ಬನ್ನಿ ಮಕ್ಕಳ. ಆ ಮುದುಕ ಒಬ್ಬ ರತ್ನದ ವ್ಯಾಪಾರಿ. ನಾನು ಯಾರೆಂದು ಕೇಳಿದ್ದಕ್ಕೆ ನಾನೊಬ್ಬ ಬಡವರ ಮಗನೆಂದು, MA ಪಾಸಾಗಿದೆ ಎಂದು, ಕೆಲಸ ಹುಡುಕುವ ಸಲುವಾಗಿ ಮದ್ರಾಸಿಗೆ ಹೊರಟಿದ್ದೇನೆಂದು ಹೇಳಿದೆ. ಕೆಲಸವೇನೂ ಸಿಕ್ಕದಿದ್ದರೆ ಬಂದು ತನ್ನನ್ನು ಕಾಣಬೇಕೆಂದು ಹೇಳಿದ. ಅಷ್ಟು ಹೊತ್ತಿಗಾಗಲೇ ಮದರಾಸು ತಲುಪಿದೆವು. ನಾನು ಓದುವಾಗ ವಾಸವಿದ್ದ YMCAಗೆ ಹೋಗಿ ಅಲ್ಲಿದ್ದ ಸ್ನೇಹಿತರ ಜೊತೆಯಲ್ಲಿ ಉಳಿದೆ. ಈಗ ಲೇಖಕರು ಈಗ ಈ ಕಥೆಯ ಕಥಾನಾಯಕ ಈ ರೀತಿಯ ಎದುರುಗಡೆ ಕೂತಂಥ ಪ್ರಯಾಣಿಕನ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಾಗ ಅವನು ವ್ಯಾಪಾರಿ ಅಂತ ಗೊತ್ತಾಗುತ್ತೆ. ನೀನು ಯಾತಿಗೆ ಹೋಗ್ತಾ ಇದೆಯಾ ಮದ್ರಾಸ್ಗೆ ಅಂತ ಕೇಳಿದಾಗ ಕೆಲಸ ಹುಡುಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ನೀನು ಮದ್ರಾಸ್ಗೆ ಬಂದು ಕೆಲಸ ಏನಾದ್ರು ಸಿಗಲಿಲ್ಲ ಅಂದರೆ ನಾನು ಈ ನಂಬರ್ಗೆ ನೀನು ನನ್ನನ್ನು ಬಂದು ನಿನ್ನ ಭೇಟಿಯಾಗೋ ನೀನು ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದು ಕಥಾನಾಯಕನಿಗೆ ಒಂದು ಅಡ್ರೆಸ್ಸನ್ನು ಮುದುಕ ಪ್ರಯಾಣಿಕ ಕೊಡ್ತಾನೆ. ಈ ಕಥಾನಾಯಕ ಮದ್ರಾಸ್ಗೆ ಹೋಗಿ ತಲುಪಿ ಮೊದಲಿದ್ರಲ್ಲ ಅವ್ರ ಫ್ರೆಂಡ್ಸ್ಗಳು ಅಲ್ಲಿ ಅದೇ ರೂಮಲ್ಲಿ ಅವರು ಜೊತೆಲಿ ಉಳ್ಕೊಳ್ತಾರೆ. ಮರುದಿನದಿಂದ ಕೆಲಸ ಹುಡುಕಲು ಪ್ರಾರಂಭಿಸಿ ಎಲ್ಲಿಯೂ ಕೆಲಸ ಸಿಗದೆ ಕೈಯಲ್ಲಿದ್ದ ಕೆಲವು ರೂಪಾಯಿಗಳು ಖರ್ಚಾಗಿದ್ದವು. ಊಟಕ್ಕೆ ತೊಂದರೆಯಾದಾಗ ಬೇರೇನೂ ದಿಕ್ಕು ತೋಚದೆ ರೈಲಿನಲ್ಲಿ ಸ್ನೇಹಿತನಾದ ಆ ಮುದುಕನ ಮನೆಗೆ ಹೋದೆ. ದೇವರ ದಯೆಯಿಂದ ಅವರು ಮನೆಯಲ್ಲಿದ್ದರು. ಮಾತುಕತೆಯ ಬಳಿಕ ಕೆಲಸ ಸಿಗಲಿಲ್ಲವೆಂದನಿಗೆ ಗೊತ್ತಾಯಿತು. ಅವನಿಗೊಬ್ಬ ಮಗಳು, ದೂರ ಸಂಬಂಧದ ಸೊಸೆಯೂ ಇದ್ದರು. ಅವರಿಬ್ಬರಿಗೂ ಪಾಠ ಹೇಳಿಕೊಡಲು ಆಗುತ್ತದೆಯೇ ಎಂದು ನನ್ನನ್ನು ಕೇಳಿದ. ಏನೂ ಕೆಲಸವಿಲ್ಲದ ನನಗೆ ಅದೇ ಬಲು ದೊಡ್ಡ ಕೆಲಸವಾಯಿತು. ಮರುದಿನದಿಂದ ಪಾಠ ಹೇಳಲು ಉಪಕ್ರಮಿಸಿದೆ. ಮಗಳ ಹೆಸರು ಸೀತೆ, ಶಾಂತಿ ಎಂದು ಸೊಸೆಯ ಹೆಸರು. ಹೀಗೆ ಅವನು ಮದ್ರಾಸ್ ತಲುಪಿದ ಮೇಲೆ ಎದುರುಗಡೆ ಇದ್ದ ಮುದುಕ ಪ್ರಯಾಣಿಕ ಕೊಟ್ಟಿದ್ನಲ್ಲ ಅಡ್ರೆಸ್ಸು, ಮದ್ರಾಸ್ ತಲುಪಿ 1-2 ದಿನ ಆದಮೇಲೆ ಎಲ್ಲೂ ಕೆಲಸ ಸಿಗದೆ ಇದ್ದಿದ್ದಕ್ಕೆ ಆ ಮುದುಕನ ಮನೆಗೆ ಇವನು ಅಡ್ರೆಸ್ ಹುಡುಕಿಕೊಂಡು ಅವ್ರ ಮನೆಗೆ ಹೋದ ಕಥಾನಾಯಕ. ಆಗ ಅಲ್ಲಿ ಅವ್ರ ಮನೆಯಲ್ಲಿ ಸೊಸೆ ಮತ್ತು ಮಗಳು ಇದ್ದರು. ಸೊಸೆ ಅಂದರೆ ದೂರದ ಸಂಬಂಧಿಕರ ಅಕ್ಕ ತಂಗಿಯರ ಮಕ್ಕಳುಗಳಿಗೆ ಸೊಸೆಯರು ಅಂತ ಹೇಳ್ತಾರೆ. ಆ ದೂರದ ಸಂಬಂಧ ಸೊಸೆ ಮತ್ತು ಮಗಳು ಇಬ್ಬರು ಇದ್ದರು. ಅವರಿಬ್ಬರಿಗೆ ಪಾಠ ಹೇಳ್ಕೊಡೋಕ್ಕಾಗತ್ತಾ ಅಂತ ಹೇಳಿ ಆ ಪ್ರಯಾಣಿಕ ಇವನಿಗೆ ಪಾಠ ಮಾಡುವಂತಹ ಜವಾಬ್ದಾರಿಯನ್ನು ವಹಿಸಿದ. ನೆಕ್ಸ್ಟ್ ಪ್ಯಾರಕ್ಕೆ ಬನ್ನಿ ಮಕ್ಕಳ. ನಾನು ಪಾಠ ಹೇಳಲು ಮೊದಲು ಮಾಡಿ 6 ತಿಂಗಳುಗಳು ಸಂದಿದ್ದವು. ಹುಡುಗಿಯರಿಬ್ಬರು ಚೆನ್ನಾಗಿಯೇ ಪಾಠ ಕಲಿಯುತ್ತಿದ್ದರು. ಆದರೆ ಶಾಂತಿಯಷ್ಟು ಚುರುಕಾಗಿ ಸೀತೆ ಕಲಿಯುತ್ತಿರಲಿಲ್ಲ. ಶಾಂತಿಯ ಸೌಂದರ್ಯವನ್ನು ಆಧರಿಸಿದ್ದ ದುಃಖ, ವಿದ್ಯೆಗಳಲ್ಲಿ ಅವಳಿಗಿದ್ದ ಅಭಿರುಚಿ, ಮಿತವಾದ ಮಾತು ಇವೆಲ್ಲವೂ ಸೇರಿ ನನ್ನ ಮನಸ್ಸನ್ನು ಅವಳೆಡೆಗೆ ಎಳೆಯತೊಡಗಿದವು. ಅವಳ ತಂದೆ ತಾಯಿಯರು ಅಷ್ಟೇನೂ ಅನುಕೂಲಸ್ಥರಾಗಿರಲಿಲ್ಲ. ಮಗಳ ಮದುವೆಗೆ ಬಹಳ ಪ್ರಯತ್ನ ಮಾಡುತ್ತಿದ್ದರು. ಬಡತನದ ದೆಸೆಯಿಂದ ವರದಕ್ಷಿಣೆ ಕೊಡಲಾರದೆ ಇನ್ನೂ ಮದುವೆಯಾಗಿರಲಿಲ್ಲ. ನನಗಂತೂ ಯಾವಾಗಲೂ ಶಾಂತಿಯ ಜಪವೇ ಆಯಿತು. ಮದುವೆಯಾದರೆ ಅವಳನ್ನು ಮದುವೆಯಾಗಬೇಕೆನಿಸಿತು. ಅವಳನ್ನು ಮದುವೆಯಾದರೆ ಲಂಡನ್ನಿಗೆ ಹೋಗಲಾಗುತ್ತಿರಲಿಲ್ಲ. ಆದುದರಿಂದ ಅವರನ್ನು ಮರೆಯಲು ಪ್ರಯತ್ನಿಸತೊಡಗಿದೆ. ಎಷ್ಟೆಷ್ಟು ಪ್ರಯತ್ನಿಸಿದರೂ ಅವಳ ಸದ್ಗುಣಗಳು ನನ್ನ ಮನಸ್ಸನ್ನು ಅವಳೆಡೆಗೆ ಎಳೆಯತೊಡಗಿದವು. ನಾನು ಸೀತೆಯನ್ನು ಮದುವೆಯಾಗಬಹುದಿತ್ತು. ಎಷ್ಟೋ ಸಾರಿ ಅವಳ ತಂದೆ ನನ್ನನ್ನು ಹಾಸ್ಯಕ್ಕಾಗಿ ಅಳಿಯ ಎಂದು ಕರೆಯುತ್ತಿದ್ದರು. ನಾನು ಅವರ ಅಳಿಯನಾದರೆ ಲಂಡನ್ನಿಗೆ ಹೋಗಬಹುದಿತ್ತು. ಆದರೆ ಎಂದಿನಿಂದ ಶಾಂತಿಯನ್ನು ಪ್ರೀತಿಸತೊಡಗಿದನೋ ಅಂದಿನಿಂದ ಹಣಕ್ಕಾಗಿ ಪ್ರೇಮವನ್ನು ಬಲಿ ಕೊಡಬಾರದೆಂದು ನನ್ನ ಮನಸ್ಸು ಹೇಳುತ್ತಿತ್ತು. ಇಷ್ಟು ಈ ಪಾಠದ ಒಂದು ಸಾರಾಂಶ. ನೆಕ್ಸ್ಟ್ ಪ್ಯಾರಕ್ಕೆ ಬನ್ನಿ. 9 ಗಂಟೆಯಾಗಿತ್ತು. ನಾನು ಪಾಠದ ಕೋಣೆಯಲ್ಲಿ ಕುಳಿತು ನನ್ನ ಶಿಷ್ಯರಿಬ್ಬರನ್ನು ಎದುರು ನೋಡುತ್ತಿದ್ದೆ. ಬಾಗಿಲು ತೆರೆದ ಶಬ್ದವಾಯಿತು. ತೆರೆದ ಬಾಗಿಲಿನಿಂದ ಒಳಗೆ ಹೊಕ್ಕಳು ಸೀತೆ. ಶಾಂತಿಯ ಸುಳಿವಿಲ್ಲ. ಅವಳನ್ನು ಕಾಣದೆ ಮನಸ್ಸಿಗೆ ವಿಷಾದವಾಯಿತು. ಆದರೆ ಕೇಳುವ ಮೊದಲೇ ಅವಳೇ, ನೋಡಿ ಮಿಸ್ಟ್ರೆ, ನಿನ್ನೆ ರಾತ್ರಿಯೇ ಶಾಂತಿಯ ತಂದೆ ಬಂದು ಅವಳನ್ನು ಊರಿಗೆ ಕರೆದುಕೊಂಡು ಹೋದರು. ಯಾಕೆ ಅಂತ ಗೊತ್ತಿದೆಯೇ? ಮದುವೆಗೆ ಎಂದಳು. ಆಗ
ನನಗೆ ತಿಳಿಯಿತು, ಶಾಂತಿ ಇಲ್ಲದೆ ನಾನು ಬದುಕಲಾರೆನೆಂದು. ಮೊದಲೇ ಅವಳ ತಂದೆ ತಾಯಿಯರನ್ನು ಕೇಳಿದ್ದಕ್ಕಾಗಿ ನನ್ನನ್ನು ನಾನೇ ಹಳಿದುಕೊಂಡೆ. ಹಣದಾಸೆಯಿಂದ ನನ್ನ ಜೀವನವನ್ನು ನಾನೇ ಮಣ್ಣುಗೂಡಿಸಿಕೊಂಡ ಮೇಲೆ ಗೊತ್ತಾಯಿತು. ಶಾಂತಿ ವಿಹೀನ ಪ್ರಪಂಚದಲ್ಲಿ ಜೀವಿಸುವುದು ಅಸಾಧ್ಯವೆಂದು. ಶಾಂತಿಯನ್ನು ಕಳೆದುಕೊಂಡು ಅಂದಿನ ದಿನವೆಲ್ಲ ಅಶಾಂತಿಯಲ್ಲಿ ಕಳೆದೆನು. ಮರುದಿನ ಪಾಠದ ಹೊತ್ತಿನಲ್ಲಿ ಸೀತೆ ನನಗೊಂದು ಕಾಗದ ತೋರಿಸಿದಳು. ಶಾಂತಿಯ ಕಾಗದವನ್ನು ಓದಿದೆ. ವರದಕ್ಷಿಣೆಯನ್ನು ಕೊಡಲಾರದ ತಂದೆ ತಾಯಿಯರು 4 ಜನ ಮೊಮ್ಮಕ್ಕಳಿರುವ ಮುದುಕನನ್ನು ಮದುವೆಯಾಗಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ಓದಿ ಶಾಂತಿಯಂತಹ ಸ್ವರ್ಣಪುತ್ಥಳಿಯನ್ನು ಕೊಡುವುದೂ ಅಲ್ಲದೆ ಅವಳೊಡನೆ ವರದಕ್ಷಿಣೆಯನ್ನು ಕೊಡಬೇಕೆಂದು ಕೇಳಿದ ನೀಚನನ್ನು ಶಪಿಸಿದೆ. ಹಿಂದೊಂದು ಬಾರಿ ನಾನು ಬಡವರ ಹುಡುಗಿಯನ್ನು ಮದುವೆಯಾಗಲು ತಿರಸ್ಕರಿಸಿದ್ದು ದುಃಖದ ಭರದಲ್ಲಿ ಮರೆತೇ ಹೋಗಿತ್ತು. ವಿಧಿಯನ್ನು ದೂರುವ ಬದಲು ನಾನೇ ನನ್ನ ದುರಾಸೆಯನ್ನು ಬಿಟ್ಟು ಶಾಂತಿಯನ್ನು ಮದುವೆಯಾಗಿದ್ದರೆ ಆ ಮುದ್ದು ಬಾಲೆ ಈಗ ಸುಖವಾಗಿರುತ್ತಿದ್ದಳು. ನನ್ನ ತಪ್ಪಿಗಾಗಿ ನನ್ನನ್ನು ನಾನೇ ಜರಿದುಕೊಂಡೆ. ವರದಕ್ಷಿಣೆ ಎಂಬ ಪಿಶಾಚಿಯು ಅದೆಷ್ಟು ಸುಕುಮಾರಿಯರನ್ನು ಬಲಿ ತೆಗೆದುಕೊಳ್ಳುವುದೋ ದೇವರೇ ಬಲ್ಲ. ಆದರೆ ನನ್ನ ಶಾಂತಿಯನ್ನು ಅದು ಬಲಿ ತೆಗೆದುಕೊಂಡ ಮೇಲೆ ನನಗದರ ನಿಜ ಸ್ವರೂಪ ಗೊತ್ತಾಯಿತು. ನೆಕ್ಸ್ಟ್ ಪ್ಯಾರಕ್ಕೆ ಬನ್ನಿ ಮಕ್ಕಳ. ಅಂದಿನ ರಾತ್ರಿಯೇ ಊರಿಗೆ ಹೊರಟೆ. ಮರುದಿನ ಬೆಳಗಿನ ಹೊತ್ತಿನಲ್ಲಿ ಮನೆಗೆ ತಲುಪಿದೆ. ನಾನು ಹೋಗುವಾಗ ಅಮ್ಮ ಅಂಗಳ ಸರಿಸಿ ರಂಗವಲ್ಲಿ ಇಡುತ್ತಿದ್ದಳು. ನನ್ನ ತಂದೆಯೂ ವಿಯೂ ಒಳಗಿದ್ದರು. ಅಮ್ಮನೊಡನೆ ಮಾತನಾಡಿ ಒಳಗೆ ಹೋದೆ. ನಾನು ಅಲ್ಲಿ ನಿಲ್ಲದೆ ನನ್ನ ಕೋಣೆಗೆ ಹೋದೆ. ಅಲ್ಲಿ ವಿಜಯ ಒಂದು ಚಿತ್ರವನ್ನು ನೋಡುತ್ತಾ ನಿಂತಿದ್ದಳು. ನನ್ನನ್ನು ಕಂಡು ಆ ಚಿತ್ರವನ್ನು ಬಚ್ಚಿಟ್ಟಳು. ಆಗವಳು ತಾನು ನೋಡುತ್ತಿದ್ದ ಪೇಪರನ್ನು ನನ್ನೆದುರು ಎಳೆದು, ನೋಡುತ್ತಿದ್ದುದು ನೀನು ಕೊಂದ ಹುಡುಗಿಯೇನು ಎಂದಳು. ನನಗೆ ಬಹಳ ಆಶ್ಚರ್ಯವಾಯಿತು. ಪತ್ರಿಕೆಯನ್ನು ಆತುರದಿಂದ ತೆಗೆದು ನೋಡಿದೆ. ಶಾಂತಿಯ ಚಿತ್ರ. ಅದರ ಕೆಳಗಡೆ ವರದಕ್ಷಿಣೆಗೆ ಆಹುತಿ. ಶಾಂತಿಯೇ ನಾನು ಮೊದಲು ಕೈಬಿಟ್ಟ ಕನ್ಯೆ. ಈಗ ಏನು ಪ್ರಯೋಜನ? ಇಷ್ಟು ಈ ಪಾಠದ ಒಂದು ಸಾರಾಂಶ ಅಂತ ಹೇಳಿದ್ರೆ, ವರದಕ್ಷಿಣೆಗೋಸ್ಕರ ಒಳ್ಳೆಯ ಮಕ್ಕಳನ್ನ ಬಡವರ ಹುಡುಗಿಯನ್ನು ಮದುವೆಯಾಗದೆ ತಿರಸ್ಕರಿಸಿ ಆಗುವಂತಹ ಒಂದು ವಿಚಿತ್ರ ಅನುಭವವನ್ನು ಈ ಒಂದು ಪಾಠದಲ್ಲಿ ಕೊಡಗಿನ ಗೌರಮ್ಮ ಅವರು ಬಹಳ ಸುಂದರ ಸೊಗಸಾಗಿ ಬರೆದಿದ್ದಾರೆ. ಇಲ್ಲಿಗೆ ಈ ಪಾಠ ಮುಗಿತು. ಈ ಪಾಠದ ಕ್ವಶನ್ ಆನ್ಸರನ್ನು ಜೊತೆಯಲ್ಲೇ ಕಳುಹಿಸುತ್ತೇನೆ. ಪಾಠವನ್ನು ಕೇಳಿ ಚೆನ್ನಾಗಿ ಓದಿ ನಂತರ ಪ್ರಶ್ನೆ ಉತ್ತರಗಳಿಗೆ ಉತ್ತರವನ್ನು ಬರೆಯಿರಿ. ಧನ್ಯವಾದಗಳು ಮಕ್ಕಳೇ.